ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ರಾಜ್ಯಾಧ್ಯಕ್ಷರು ಆದ ಪ್ರವೀಣ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಕಳಸಾ ಬಂಡೂರಿ ಯೋಜನೆ ಹಾಗೂ ಮಹದಾಯಿ ನದಿಯನ್ನ ಮಲಪ್ರಭೆಗೆ ಜೋಡಿಸುವ ಮುಖಾಂತರ 5 ಜಿಲ್ಲೆಗಳ ಕುಡಿಯೋ ನೀರಿನ ಬೇಡಿಕೆ ಬಗೆಹರಿಸಬೇಕೆಂಬ ಯೋಜನೆ ಜಾರಿಗೊಳಿಸಬೇಕು ಅಂತ ಹಾಗೂ ಸಸ್ಯಕಾಶಿ ಔಷಧಿಗಳ ಬೀಡು, ಖನಿಜ ಸಂಪತ್ತಿನ ಬೀಡು ಎಂದೇ ಹೆಸರಾದ ಕಪ್ಪದ ಗುಡ್ಡದ ರಕ್ಷಣೆ ಕುರಿತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಬೇಕು ಅಂತ 19 ಮತ್ತು 20ನೇ ತಾರೀಕಿನ ದಿನದಂದು ಪಾದಯಾತ್ರೆ ಹಮ್ಮಿಕೊಂಡಿದ್ರು. ಮೊದಲು ದಿನಾಂಕ 19/9/2024 ಹುಬ್ಬಳ್ಳಿಯ ಕಿತ್ತೂರಾಣಿ ಚೆನ್ನಮ್ಮ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಅಲ್ಲಿಂದ ವಾಹನ ರ್ಯಾಲಿ ಮುಖಾಂತರ ನರಗುಂದಕ್ಕೆ ತೆರಳಿ ರೈತ ಹುತಾತ್ಮ ಸ್ಮರಣಿಕೆಯಲ್ಲಿ ಭೇಟಿಯಾಗಿ ಅಲ್ಲಿಂದ ಪಾದಯಾತ್ರೆ ಮುಖಾಂತರ ನವಲಗುಂದ ರೈತ ಹೋರಾಟ ಭವನಕ್ಕೆ ಭೇಟಿ ಕೊಟ್ಟು ಅಲ್ಲಿಂದ ಗದಗಕ್ಕೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಲು ಪಾದಯಾತ್ರೆ 19/9/2024 ಧಾರವಾಡ ಜಿಲ್ಲೆಯ ಸೆಲವಡಿ ಗ್ರಾಮದಲ್ಲಿ ಮಠದ ಆವರಣದಲ್ಲಿ ವಸ್ತಿ ಮಾಡಿ ಮಾರನೇ ದಿನ ಅಲ್ಲಿಂದ ಕಾಲ್ನಡಿಗೆ ಮುಖಾಂತರ ಗದಗ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಕಳಸಾ ಬಂಡೂರಿ ನಾಲಾ ಯೋಜನೆ, ಮಹದಾಯಿ ಯೋಜನೆ ಜಾರಿಗೊಳ್ಳಬೇಕು ಮತ್ತು ಕಪ್ಪದ ಗುಡ್ಡ ರಕ್ಷಣೆ ಆಗಬೇಕು ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ರಾಜ್ಯಾಧ್ಯಕ್ಷರ ಕರೆ ಮೇರೆಗೆ 2 ದಿನಗಳವರೆಗೆ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕಾರವಾರ ಜಿಲ್ಲಾ ಯುವ ಘಟಕದ ಪರವಾಗಿ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಪ್ರವೀಣ್ ಕೊಠಾರಿ ನೇತೃತ್ವದಲ್ಲಿ ಹಾಗೂ ಕಾನೂನು ಸಲಹೆಗಾರರು ಆದ ರಾಘವೇಂದ್ರ ಗಡ್ಡಪ್ಪ ಅವರ ಮುಂದಾಳತ್ವದಲ್ಲಿ ಹಾಗೂ ಕರವೇ ಮುಖಂಡರು ಆದ ಸಂತೋಷ ತೇರದಾಳ್ ಹಾಗೂ ಆಶ್ಪಕ ಕಿತ್ತೂರು ಕರವೇ ಮುಖಂಡ ಮತ್ತು ಬಸವರಾಜ್ ಇವರ ಎಲ್ಲರೂ ಪಾದಯಾತ್ರೆಯಲ್ಲಿ ದಾಂಡೇಲಿಯಿಂದ ಮುಂತಾದ ಕಾರ್ಯಕರ್ತರು ಪಾದಯಾತ್ರೆಯಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿದ್ದಾರೆ ಅಂತ ತಿಳಿದು ಬಂದಿದೆ. ನಾವು ಇವತ್ತಿನ ದಿವಸ ಏನು 50 ವರ್ಷಗಳಿಂದ ಈ ಭಾಗದಲ್ಲಿ ಬೆಳಗಾವಿ ಜಿಲ್ಲೆ, ಗದಗ ಜಿಲ್ಲೆ, ಹುಬ್ಬಳ್ಳಿ, ಧಾರವಾಡ ಮತ್ತು ಬಿಜಾಪುರದವರೆಗೂ ಕೂಡ ನೀರಿನ ಒಂದು ಕುಡಿಯೋ ನೀರಿಗೋಸ್ಕರ ಏನು ಬೇಡಿಕೆ ಇದೆ. 50 ವರ್ಷಗಳಿಂದ ಈ ಬೇಡಿಕೆಯನ್ನು ಇಟ್ಕೊಂಡು ನಮ್ಮ ಹಿರಿಯರೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಿಂದ ಇವತ್ತಿನ ದಿವಸ ನಾವು ಅವ್ರಿಗೆ ಕರೆಗೆ ಹೋಗೊಟ್ಟು ಬಂದು ನಾವು ಕೂಡ ಅವರಿಗೆ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಯಾಕೆ ಈ ಮಹದಾಯಿ ನದಿ, ಕಳಸಾ ಬಂಡೂರಿ ಎರಡೂ ಕೂಡ ಮಲಪ್ರಭಾ ನದಿಗೆ ಕೂಡಿಸೋದ್ರಿಂದ 5 ಜಿಲ್ಲೆಗಳಿಗೆ ಒಂದು ಸಮರ್ಪಕವಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ರೈತರಿಗೆ ಕೃಷಿಗೂ ಕೂಡ ಬಳಕೆ ಆಗ್ತಿತ್ತು ಅನ್ನುವಂಥ ಒಂದು ಉದ್ದೇಶದಿಂದ ಈ ಬೇಡಿಕೆ ಇದೆ. ಅದೇ ರೀತಿಯಾಗಿ ನಾವೇನಾದರೂ ಮುಂದಿನ ಜನಾಂಗಕ್ಕೆ ಏನಾದರೂ ಬಿಟ್ಟು ಹೋಗಬೇಕು ಅನ್ನೋದಿದ್ರೆ ಪರಿಸರವನ್ನು ಬಿಟ್ಟು ಹೋಗಬೇಕು. ಈ ಭಾಗದಲ್ಲಿ ಕಪ್ಪತ್ತ ಗುಡ್ಡ ಅಂತ ಹೇಳಿಬಿಟ್ಟು ಸುಂದರವಾಗಿರ್ತಕ್ಕಂಥ ಸಸ್ಯಕಾಶಿ ಇದೆ. ಅದು ಇವತ್ತಿನ ದಿವಸ ನಶಿಸಿ ಹೋಗ್ತಾ ಇದೆ, ನಮ್ಮ ಕಣ್ಮುಂದೆ ನಶಿಸಿ ಹೋಗ್ತಾ ಇದೆ. ಅದು ಆಗಬಾರ್ದು ಅನ್ನುವಂಥ ಒಂದು ನಮ್ಮ ರಾಜ್ಯಾಧ್ಯಕ್ಷರ ಒಂದು ಏನು ಬೇಡಿಕೆ ಇದೆಯಲ್ಲ, ಅದಕ್ಕೆ ನಾವು ಭಾಳ ಖುಷಿ ಆಯಿತು. ಅವರೊಂದು ಕೊಟ್ಟಿರ್ತಕ್ಕಂಥ ಒಂದು ಬೇಡಿಕೆ, ಇದಕ್ಕೆ ಅವರು ಹೋರಾಟಕ್ಕೆ ನಾವು ಇವತ್ತು ಬೆಂಬಲ ಕೊಟ್ಟು ನಾವು ಬಂದಿದ್ದೇವೆ. ನಮ್ಮ ಜೊತೆಯಲ್ಲಿ ನಮ್ಮ ನಟರಿದ್ದಾರೆ, ಚಿತ್ರರಂಗದ ನಟರಿದ್ದಾರೆ. ಅಭಿಲಾಷ್ ಅವರು ಒಂದೆರಡು ಮಾತನಾಡಬೇಕಂತ ವಿನಂತಿ ಮಾಡಿ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ರಾಜ್ಯಾಧ್ಯಕ್ಷರಾದ ಪ್ರವೀಣ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಈ ಒಂದು ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಇದರ ಮುಖ್ಯ ಉದ್ದೇಶ ಬಂದು ಮಹದಾಯಿ ಹಾಗೂ ಕಳಸಾ ಬಂಡೂರಿ ನೀರಿನ ಯೋಜನೆ ಅನುಷ್ಠಾನ ಆಗಬೇಕು ಹಾಗೂ ಅದು ಶೀಘ್ರದಲ್ಲಿ ನಮ್ಮ ರೈತರಿಗೆ ಧಾರವಾಡ, ಹುಬ್ಬಳ್ಳಿ, ನರಗುಂದ, ನವಲಗುಂದ, ಗದಗ, ಬಿಜಾಪುರ, ಬೆಳಗಾವಿಯೂ ಸಹ ಸೌಲಭ್ಯವಿದೆ. ಅಲ್ಲೂ ಸಹ ನೀರಿನ ವ್ಯವಸ್ಥೆ ಶೀಘ್ರವೇ ಕಲ್ಪಿಸುವಂಥ ವ್ಯವಸ್ಥೆ ಆಗಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಆಗಿದೆ, ಈ ಹೋರಾಟದ ಮುಖ್ಯ ಉದ್ದೇಶ. ಈ ನಿಟ್ಟಿನಲ್ಲಿ ಇವತ್ತು ಪಾದಯಾತ್ರೆಯನ್ನು ಶುರು ಮಾಡಿದ್ದೀವಿ. ಇದು ಒಂದು ಸರ್ಕಾರದ ಗಮನವನ್ನು ತರುವಂಥ ಒಂದು ಕೆಲಸ ಆಗಿದೆ ಈ ಒಂದು ಪಾದಯಾತ್ರೆ. ಈಗ ನಾವು ಶಾಂತಿಯುತವಾಗಿ ಪಾದಯಾತ್ರೆ ಮೂಲಕ ಅವರಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇಲ್ಲವಾದಲ್ಲಿ ಮುಂದಿನ ಏನಾದರೂ ಅವರು ನಮ್ಮ ಪಾದಯಾತ್ರೆಗೆ ಬೆಲೆ ಕೊಟ್ಟು ಈ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡದೇ ಇದ್ದಲ್ಲಿ ಉಗ್ರವಾದ ಹೋರಾಟವನ್ನು ರಾಜ್ಯಾದ್ಯಂತ ಮಾಡ್ತೀವಿ ಅಂತ ಈ ಮೂಲಕ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.